RTH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತ್ ಅವರು. ಇತ್ತೀಚೆಗೆ ನಮ್ಮ ಸುಪ್ರೀಂ ಕೋರ್ಟ್ ಸಂವಿಧಾನದ 142ನೇ ಅಡಿಯಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಕೆಲವೊಂದಿಷ್ಟು ನಿರ್ದೇಶನ ನೀಡಿದೆ. ಯಾಕಂದರೆ ಇತ್ತೀಚೆಗೆ ನಮ್ಮ ಉನ್ನತ ಶಿಕ್ಷಣ ಬಹಳ ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಅದರಲ್ಲೂ ಖಾಸಗೀಕರಣ ಮಾಡಿದ ಮೇಲಂತದ್ದು ಕೇವಲ ಅದೊಂದು ವ್ಯಾಪಾರದ ಕೇಂದ್ರ ಆಗಿದೆ ಏನೋ ಅನ್ನುವಷ್ಟು ಮಟ್ಟಿಗೆ. ಮೊದಲು ಅಟ್ಲೀಸ್ಟ್ ಸರ್ಕಾರಗಳು ಏನು ನಡೆಸ್ತಾ ಇದ್ವು, ವಿಶ್ವವಿದ್ಯಾಲಯಗಳನ್ನು ಒಂದಿಷ್ಟು ಪೇಮೆಂಟ್ ಆಗ್ತಾಯಿತ್ತು, ಏನೋ ಒಂದಿಷ್ಟು ಒಳ್ಳೇದಿತ್ತು ಅಂತ ಅನ್ನಿಸ್ತದೆ. ಇವತ್ತು ಖಾಸಗೀಕರಣದಾಗ ಅನೇಕ ಯೂನಿವರ್ಸಿಟಿ ಹುಡ್ಕೊಂಡಿದ್ದಾವೆ. ದುಡ್ಡನ್ನು ಈ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿನಿಯರಿಂದ ಹರ್ಕೊಂಡು ಬಿಟ್ಬಿಡ್ತಿದ್ದಾವೆ. ಆದರೆ ಆ ಪ್ರಮಾಣದ ಶಿಕ್ಷಣದಲ್ಲಿ ಸಿಗ್ತಾ ಇದ್ದಾವೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ನಮ್ಮ ಯೂನಿವರ್ಸಿಟಿಗಳು ಕೇವಲ ದುಡ್ಡು ಮಾಡ್ಕೊಳ್ಳುವಂಥವಾಗಿದ್ದಾವೇನೋ ಖಾಸಗಿಯು. ಮುಂದಿನ ಸರ್ಕಾರದ ವಿಶ್ವವಿದ್ಯಾಲಯದಲ್ಲೇ ಬೋಧಕರು ಇರೋದಿಲ್ಲ, ಮತ್ತು ಸಿಬ್ಬಂದಿ ಇರೋದಿಲ್ಲ, ಕೆಲವೊಮ್ಮೆ ಯೂನಿವರ್ಸಿಟಿಯ ಕುಲಪತಿ ಇರೋದಿಲ್ಲ, ರಿಜಿಸ್ಟ್ರಾರ್ ಇರೋದಿಲ್ಲ, 1-2 ಆ ಜೋಡಿ ಕಾಂಪಿಟೇಷನ್ ಮಾಡುವಂಥ ಜಗತ್ತು. ಇವತ್ತು ಉದ್ಯೋಗಗಳು ಇಲ್ಲ, ಅವಕಾಶಗಳು ಕಡಿಮೆ, ವೈಜ್ಞಾನಿಕ ನಮ್ಮಲ್ಲಿ ಇಲ್ಲದ ಕಾರಣಕ್ಕಾಗಿ ಯಾವ ವೈಜ್ಞಾನಿಕ ಅಂತ ಸಂಶೋಧನೆಗೆ ಅವಕಾಶ ವಸತಿ ಭಾಳ ಕಡಿಮೆ ಇದ್ದರೂ ಒಂದಕ್ಕೆ 100 ಫೈಟ್ ಗುದ್ದಾಟ. ಯಾರ ಪ್ರಭಾವ ಇರ್ತಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಅಂಥವ್ರು ಎಷ್ಟೇ ಶಿಕ್ಷಣ ಹಂಗೆ ಆಗೋಗ್ಬಿಟ್ಟದು. ಹೀಗಾಗಿ ಇವತ್ತು ಈ ಕ್ಷೇತ್ರ ಉನ್ನತ ಕ್ಷೇತ್ರ ಅನೇಕ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ಎಲ್ಲ ಸಂಶೋಧನೆ ಮಾಡಿ ಏನೋ ಮಾಡಿದರೂ ಸಹಿತ ನೌಕರಿ ಇಲ್ಲದಕ್ಕಾಗಿ ಉದ್ಯೋಗ ಇಲ್ಲದಕ್ಕಾಗಿ ಚಡಪಡಿಸಿ ಸಾಯುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಇದು ನಿಜವಾಗಿ ಈ ದೇಶದ ದುರಂತ. ನಾವು ನಿಜವಾಗಿ ವಿಶ್ವ ಗುರುನ ಮತ್ತೊಂದು ಪ್ರಶ್ನೆ ಮಾಡಬೇಕಾಗಿದೆ. ಕಳೆದ 11 ವರ್ಷದಿಂದ ಏನು ಮಾಡಿದ್ರು ನಮ್ಮ ಮೋದಿಯವರು ಅಂತ ಅದನ್ನು ಮಂದು ವಿಶ್ವಗುರು ಮಾಡ್ತೀನಿ ಹಾಗೆ ಅಂತ. ಎಲ್ಲದ ವಿಶ್ವಗುರು ನಮ್ಮ ದೇಶಕ್ಕೆ ಬೇರೆ ದೇಶಗಳಿಂದ ಅದು ಖಾಸಗಿ ಯೂನಿವರ್ಸಿಟಿಗಳಾದರೂ ಎಷ್ಟು ಜನ ಕಲಿತಾ ಇದ್ದಾರೆ. ಎಲ್ಲೋ ತಾಂಜಾನಿಯಾ ಈ ನಾನಿಯಾ ಅನ್ನುವಂಥ ಈ ಒಂದು ಆಫ್ರಿಕಾ ಖಂಡದ್ದು ಏಷ್ಯಾ ಖಂಡದ ಹಿಂದುಳಿದ ದೇಶಗಳಿಂದ ಬಂದಂಥವರಲ್ಲ. ಅಮೇರಿಕ ಮತ್ತು ಯುರೋಪ್ಗಳಿಂದ ಬರುವಂಥ ಜನ ಇಲ್ಲಿ ಹೈಯರ್ ಎಜುಕೇಷನ್ಗೆ ಇಲ್ಲಿ ಬರ್ತಾ ಇದ್ದಾರೆ. ಒಂದು ಪ್ರೊಫೆಷನಲ್ ಉದ್ಯೋಗ ಮತ್ತು ಬೇರೆ ರೀ ಪ್ರೊಫೆಷನಲ್ ಉದ್ಯೋಗ ಸಿಗ್ತದಂತೆ ಬರ್ತಾರೆ. ಡಾಕ್ಟ್ರಿಗೆ ಆಯ್ತು, ಇಂಜಿನಿಯರಿಂಗ್ ಆಯ್ತು. ಅದು ಇನ್ನೊಂದು ಕ್ಷೇತ್ರಗಳು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನೂ ಅನೇಕ ಶ್ರೇಷ್ಠ ಸಬ್ಜೆಕ್ಟ್ಗಳಿದ್ದಾವೆ. ಅವ್ರ ಬಗ್ಗೆ ಅಭ್ಯಾಸ ಮಾಡಿಕ್ಕೆ ಯಾರು ಬರ್ತಾರೆ? ಇಂಜಿನಿಯರಿಂಗ್ ಕಲಿಯಾಗಿ ಬರೋದಂತಲ್ಲ, ಟೆಕ್ನಿಕಲ್ ಇನ್ನೂ ಗಿಮಿ ಮಾಡುವಂಥವ್ರು ಎಷ್ಟು ಜನ ಬರ್ತಾ ಇದ್ದಾರೆ. ಅದಂತ ಮತ್ತು ಬೇರೆ ಏನಾದ್ರು ಕೋರ್ಸ್ಗಳಿದ್ದಾವಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬೇರೆ ದೇಶದ ಎಷ್ಟು ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಮೆರಿಕ ಮತ್ತು ಯುರೋಪ್ ಖಂಡಗಳಿಂದ ನಾವು ಇಲ್ಲಿ ಒಂದು ಹೇಳ್ತಾ ಇಲ್ಲ, ಆಜುಬಾಜು ದೇಶಗಳು ಪಾಪ ನಮಗಿದ್ರು ಆರ್ಥಿಕವಾಗಿ ಅಭದ್ರ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ನಮ್ಮ ಯೂನಿವರ್ಸಿಟಿಗಳಲ್ಲಿ, ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಬೋಧಕರಿಲ್ಲ, ಸರಿಯಾಗಿ ನಡೀತಾ ಇಲ್ಲ ಕ್ಲಾಸ್ಗಳು, ಆ ಮಟ್ಟದ ಉನ್ನತ ಮಟ್ಟದ ಶಿಕ್ಷಣದ ಮಟ್ಟ ಅಲ್ಲಿಲ್ಲ ಅನ್ನೋದು ವರದಿಗಳು. ಈಗಾಗಲೇ ಸುಪ್ರೀಂ ಕೋರ್ಟ್ ಅಂತ ವರದಿಯನ್ನು ತಮ್ಮ ನ್ಯಾಯದ ಮುಖಾಂತರ ರಚಿಸಿದಂಥ ಕಾರ್ಯಪಡೆಯಿಂದ ಅದನ್ನೆಲ್ಲ ತರಿಸ್ಕೊಂಡು ಇವತ್ತು ಡೈರೆಕ್ಷನ್ 7 ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅವರು. ಅದರಲ್ಲೂ ಇವು ಆಗಲೇಬೇಕಂತ ಹೇಳುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮೊದಲಿಂದಾಗಿ ಹಾಜರಾತಿ ಯೂನಿವರ್ಸಿಟಿಗೆ ಹಾಜರಾತಿನೇ ಇಲ್ಲ. ಹುಡುಗರು ಬರ್ತಾರೋ ಹೋಗ್ತಾರೋ, ಎಲ್ಲೇ ಕೂಡ್ತಾರೋ, ಎದ್ದು ಹೋಗ್ತಾರೋ, ಇಲ್ಲ. ಅದು ಆಗಬೇಕಾಗಿದ್ದು ಮಾಡೋರು ಯಾರೋ ಅಲ್ಲಿ ಆಡಳಿತ ಮಂಡಳಿ ಮಾಡಬೇಕು. ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಇರಲಿ. ಗೌರ್ಮೆಂಟ್ ಅಂತ ಕೇಳೋರು ಇಲ್ಲಲ್ಲೇ ಬಂದರೋ ಹೋದ್ರು ಹಾಜರಾತಿ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಮುಂದೆ ಪಠ್ಯಕ್ರಮ ಮತ್ತು ಪರೀಕ್ಷಾ ಮೌಲ್ಯಮಾಪನ, ಪಠ್ಯಕ್ರಮ ಆ ಮಟ್ಟದ ಒಂದು ಉನ್ನತ ಮಟ್ಟದ ಪಠ್ಯಕ್ರಮ ಲೆದನ ಆ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡೋಂಥ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ. ಇನ್ನುಳಿದ ದೇಶಗಳ ಜೊತೆಗೆ ಅಮೇರಿಕಾ, ಅದೇ ಕಾಲಕ್ಕೆ ಆಸ್ಟ್ರೇಲಿಯಾ, ಅದೇ ಕಾಲಕ್ಕೆ ಯುರೋಪ್ ಖಂಡದ ಅಥವಾ ಚೈನಾದ ಮಟ್ಟದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಯಾಕಂದರೆ ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ಭಾರತದ ಒಂದೂ ಯೂನಿವರ್ಸಿಟಿ ಇಲ್ಲ ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಎಲ್ಲೋ IIT ಅದು 100 ನಂತರ 200 ಒಳಗೆ ಬರುವಂಥವು. ಯಾಕೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಕಲಿಸುವ ಸ್ಥಳ ಯಾವ ಮಟ್ಟಕ್ಕೆ ಅದಂತ ಅಂದಾಗ ನಾವು ಎಂಥ ಗುಣಮಟ್ಟದ ವಿದ್ಯಾರ್ಥಿಗಳನ್ನು ನೋಡ್ಬೇಕಾಗ್ಯದ. ಅವರಿಂದ ನಾಳೆ ಪ್ರಗತಿಯನ್ನು ಏನು ನಾವು ಪಡಿಬೇಕಾಗ್ಯದ. ಕಲಿಸೋರೆಲ್ಲ ಇಲ್ಲದೇ ಇದ್ದಾಗ, ಸಂಶೋಧನಾತ್ಮಕ ವಿಚಾರ ತಿಳಿಸುವಂಥದ್ದು ಇದ್ದಾಗ ಅದಕ್ಕೆ ನಾವು 0.2-3% ಖರ್ಚು ಮಾಡುವಾಗ ಒಳ್ಳೆಯ ವಿದ್ಯಾರ್ಥಿ ಬರಲಿ ಅಂದ್ರೆ ಹೆಂಗೆ ಬರ್ತಾರೆ ರೀ? ಮುಂದೆ ಅದೇ ಕಾಲಕ್ಕೆ
ಕರ್ತವ್ಯ ನಿಯೋಜನೆ ಪ್ರಕ್ರಿಯೆಯಲ್ಲಿ ಅಸಮರ್ಪಕತೆ. ಕರ್ತವ್ಯ ನಿಯೋಜನೆ ಅಂದ್ರೆ ಕೆಲಸಗಾರದು ಇನ್ನುಳಿದಾಯ್ತು, ಏನು ಮಾಡಬೇಕು ಅದ್ರ ಬಗ್ಗೆ, ಮಕ್ಕಳಿಗೆ ಎಂಥ ಶಿಕ್ಷಣಗಳು ನಾಳೆ ಬದುಕದ, ಏನು ಮಾಡಿಸ್ಬೇಕು, ಅದು ಯಾವ ಇಲ್ಲಲ್ಲೇ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ, ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಸುಪ್ರೀಂ ಕೋರ್ಟಿನ ನೇಮಕವಾದಂಥ ಈ ಒಂದು ತಂಡ. ಅದೇ ಕಾಲಕ್ಕೆ ಬೋಧಕ ಸಿಬ್ಬಂದಿ ಕೊರತೆ, ಈಗ ಹೇಳಿದ್ ನಿಮಗೆ ಬೋಧಕರ ಇಲ್ಲ ಅನೇಕ ಕಡೆಗಳಲ್ಲಿ, ಟೆಂಪರರಿ ಎಲ್ಲ ಟೆಂಪರರಿ, ಅತಿಥಿ ಉಪನ್ಯಾಸಕರು, ಅತಿಥಿ ಪ್ರೊಫೆಸರ್ಗಳು, ಅತಿಥಿ ಹೀಗಾಗಿ ಎಜುಕೇಷನ್ ತಿಥಿ ಅದಂಗೆ ಹೋಗಿಬಿಟ್ಟದ. ಯಾಕಂದ್ರೆ ಅಲ್ಲಿ ಶೂಟ್ ಇಲ್ಲ, ಸೆಕ್ಯೂರಿಟಿ ಇಲ್ಲದಾಗ ಯಾರು ಬರ್ತಾರ್ರಿ ಆ ಪೋಸ್ಟ್ಗೆ? 10-20 ಸಾವಿರ 30 ಸಾವಿರ ಪಗಾರ ಕೊಟ್ರಿ, ಇವತ್ತಿನ ದಿನಗಳಲ್ಲಿ ಏನು ಆಗ್ತದ್ರಿ? ಇದಕ್ಕೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ? ನಮ್ಮ ಟ್ಯಾಕ್ಸನ್ನು ಯಾರು ತಿಂತಾ ಇದ್ದಾರೆ? ವರ್ಷಕ್ಕೆ 40-45-46 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಯಾರಿಗೆ ನೀವು ಖರ್ಚು ಮಾಡ್ತೀರಿ? ಅದ್ರಾಗ ಎಷ್ಟು ಪರ್ಸೆಂಟೇಜ್ ಶಿಕ್ಷಣಕ್ಕೆ ಇಟ್ಟಿರಿ? ಇವತ್ತು ಕೇಳಬೇಕಾಗಿದೆ, ಪ್ರತಿಯೊಬ್ಬರು ಕೇಳಬೇಕಾಗಿದೆ ಸರ್ಕಾರಗಳನ್ನು. ಒಂದೇ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಇಲ್ಲ, BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ, ಅವರು ಕೇಳಬೇಕಾಗಿದೆ. ಮುಂದೆ ಅದೇ ಕಾಲಕ್ಕೆ ಖಾಲಿ ಇರೋ ಬೋಧಕ ಸಿಬ್ಬಂದಿ ಅಲ್ಲಿಲ್ಲ ಖಾಲಿ ಆಗಿದಾವ. ಅದ್ರ ಜೊತೆಗೆ ರಚನಾತ್ಮಕ ಶಿಕ್ಷಣದ ಕೊರತೆ ಎಲ್ಲ ಆಗ್ಯದ. ಮುಂದೆ ಅನೇಕ ಏನಪ್ಪ ಸಿಬ್ಬಂದಿ ಕೊರತೆ ಆಯಿತು, ಮತ್ತಿತರ ಸಂಗತಿಗಳು. ಮತ್ತು ಇದಕ್ಕಿಂತ ಹೆಚ್ಚು ಹೇಳಿದೆ ನಿಮಗೆ, ಉದ್ಯೋಗ ಕಡಿಮೆ ಇದ್ದಾಗ, ಕಾಂಪಿಟೇಷನ್ ಜೋರಾದಾಗ ಮಕ್ಕಳ ಪ್ರೇಕ್ಷಣದಲ್ಲೇ ಬರೀ ಬಾಹ್ಯಾಟ್ ಮಾಡುವಂಥ ಪ್ರವೃತ್ತಿ ಬೆಳೆಸ್ಕೊಳ್ತಿದ್ದಾರೆ. ಬಾಹ್ಯಾಟ್ ಮಾಡೋದು, ಎಕ್ಸಾಮ್ ಹೋಗೋದು, ಬರೀದು, ಪಾಸ್ ಆಗೋದು, ಬಂದು ಇಲ್ಲಿ ಕ್ರಿಯಾತ್ಮಕತೆ ಇಲ್ಲ. ಅದೇ ಕಾಲಕ್ಕೆ ಹೊಸ ಸೃಷ್ಟಿ ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ಇಲ್ಲ. ಯಾಕಂದ್ರೆ ಊಟಕ್ಕಾಗಿ 2 ತುತ್ತು ಕೂಳಿ ಒದ್ದಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗ್ಯದ. ಈ ಎಲ್ಲ ಹಿನ್ನೆಲೆಯಲ್ಲೇ ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ? ನಾವು ಕರ್ನಾಟಕ ಸರ್ಕಾರ ಹೇಳ್ತದೆ, ನಾವು ಸಾಕಷ್ಟು ಟ್ಯಾಕ್ಸ್ ಕೊಟ್ಟು ಸೆಂಟ್ರಲ್ ಕಳಿಸ್ತೀವಿ ಅಂತ. ಆ ಕಳಿಸೋದ್ರಲ್ಲಿ ಯೂನಿವರ್ಸಿಟಿಗೆ ಉಪಯೋಗ ಮಾಡ್ಕೊಡ್ರಿ, ಕಾನೂನು ಫೈಟ್ ಮಾಡಿರಿ ಕಾನೂನಾತ್ಮಕವಾಗಿ. ಹೈಯರ್ ಎಜುಕೇಷನ್ ಅಂತೂ ಯಾವುದೇ ಎಜುಕೇಷನ್ ಆಯಿತು, ಯಾಕೆ ಈ ಹಂತಕ್ಕೆ ಬಂದಿರೋದು ಕಾರಣ ಏನಂದ್ರೆ ಎಲ್ಲರೂ ಕಾರಣ ಇಲ್ಲ. ಸುಮ್ಮನೆ ಸ್ಟೇಟ್ ಇದು ಸೆಂಟ್ರಲ್ ಮೇಲೆ ಹಾಕೋದು, ಸೆಂಟ್ರಲ್ ಇದು ಸ್ಟೇಟ್ ಮೇಲೆ ಹಾಕೋದು. ಮೋದಿ ಅವರು ಸಿದ್ದರಾಮಯ್ಯ ಮೇಲೆ ಹಾಕೋದು, ಸಿದ್ದರಾಮಯ್ಯ ಮೋದಿ ಮೇಲೆ ಹಾಕೋದು. ಇಬ್ಬರು ಒಂದೇ ನಾಣ್ಯದ ಎಲ್ಲ ಮುಖಗಳು. ಶಿಕ್ಷಣಕ್ಕೆ ಯಾವುದೇ ಆದ್ಯತೆ ಇಲ್ಲ. ಅದಕ್ಕೆ ಸ್ವತಃ ಇವತ್ತು ಡೈರೆಕ್ಷನ್ ಮಾಡ್ತಾ ಇದ್ದ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಏನಪ್ಪ ಅಂತಂದ್ರೆ, ಸರಿಯಾಗಿ ಮೊದಲ ಈ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ ಮಕ್ಕಳು ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ. ರೆಕಾರ್ಡ್ಗೂ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಅದಾವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ, ಇದ್ರ ಅಭ್ಯಾಸ ಮಾಡಿಸ್ತಾರೆ ಅಂತ ಹೇಳೋ ಜೊತೆಗೆ ಇನ್ನುಳಿದ ಖಾಲಿ ಇದ್ದಂಥ ಹುದ್ದೆಗಳು ಅಟ್ಲೀಸ್ಟ್ ಈಗ ಏನದಾವಪ್ಪ ಯೂನಿವರ್ಸಿಟಿಗಳಲ್ಲಿ ಅವುಗಳನ್ನು ಭರ್ತಿ ಮಾಡಿಕೊಡ್ರಿ. ಆ ಭರ್ತಿ ಇವತ್ತಂದ್ರೆ ಮತ್ತೆ ಟೈಮ್ ತೊಗೊಳ್ತದೆ, ಅದು ಮೊದಲು ಭರ್ತಿ ಮಾಡಿರಿ. ಮುಂದೆ ಈ ಸರ್ಕಾರಿ ಮತ್ತು ಖಾಸಗಿ ಉನ್ನತ ಶಿಕ್ಷಣದಲ್ಲೇ ಮೊದಲೇದಿರುವಂಥದ್ದು ಏನಪ್ಪ ಅಂತಂದ್ರೆ, ಇದು ಬೋಧಕರು ಇಲ್ಲ, ಇದ್ದರೂ ಆ ಮಟ್ಟದ ಕ್ವಾಲಿಟಿ ಅವರಲ್ಲಿಲ್ಲ. ಅದಕ್ಕೆ ಅದನ್ನು ತುಂಬ್ಕೋಬೇಕಾಗಿದೆ ತಿಂಗಳಲ್ಲಿ ಅಂತೇಳಿ ಡೈರೆಕ್ಷನ್ ಇವತ್ತು ಸುಪ್ರೀಂ ಕೋರ್ಟ್ ಅನಿವಾರ್ಯವಾಗಿ ಮಾಡೋಂಥ ಪ್ರಸಂಗ. ತನ್ನ 142ನೇ ಸಂವಿಧಾನ ಕೊಟ್ಟಂಥ ಅಧಿಕಾರದಲ್ಲಿ ಮಾಡ್ರಪ್ಪ ಇದನ್ನು ಏನ ಮಾಡ್ರಿ ಅಂತೇಳಿ, ಯಾರು ಮಾಡೋರು ಅಂತ. ಈಗಾಗಲೇ ಎಲ್ಲ ಸಂಸ್ಥೆಗಳಾಗಿರ್ಬೋದು ಎಲ್ಲೇ ಇರ್ಬೋದು, ಅರ್ಧದಷ್ಟು ಖಾಲಿ ಇದಾವೆ ಸೀಟುಗಳೆಲ್ಲ ಕಡೆ. ಇದೆಲ್ಲ ನೆಲೆಗಟ್ಟಿನಲ್ಲೇ ಈ ಎಲ್ಲ ರಾಜಕೀಯವನ್ನು ಬಿಟ್ಟ ಈ ನಮ್ಮ ಉನ್ನತ ಶಿಕ್ಷಣವನ್ನು ನಿಜವಾಗಿಯೂ ಅದರ ಮಟ್ಟಕ್ಕೆ ಒಯ್ದ ಮಾಡ್ರಿ ಅನ್ನುವಂಥ ಡೈರೆಕ್ಷನ್ ಸುಪ್ರೀಂ ಕೋರ್ಟ್ ಕೊಟ್ಟದ. ಆ ದಿಶೆಯಲ್ಲಿ ಸರ್ಕಾರ ಎಷ್ಟು ಮಾಡ್ತದೋ ಗೊತ್ತಿಲ್ಲ, ಡೈರೆಕ್ಷನ್ ಅಂತ ಮಾಡ್ಯದ ಪಾಪ ನಮ್ಮ ಸುಪ್ರೀಂ ಕೋರ್ಟದ ಡೈರೆಕ್ಷನ್ ಸಹಿತ ನಾವು ನಮ್ಮ ಸರ್ಕಾರಗಳು ಮಾನ್ಯ ಮಾಡ್ತಾವ ಅನ್ನುವಂಥದ್ದು. ಹೀಗಾಗಿ ನಮ್ಮ ಒಂದು ಚಿಂತನಾ ಮಟ್ಟ, ಯೋಚನಾ ಮಟ್ಟ, ಸಂಶೋಧನಾತ್ಮಕ ಗುಣ, ಸೃಜನಾತ್ಮಕ ವ್ಯಕ್ತಿತ್ವ ನಿಲ್ ಬರೀ ಬಾಯ್ಹಾಟ್ ಮಾಡೋದು, ಡಾಕ್ಟ್ರಾಗಿ ಓಡಾಡೋದು, ಇಂಜಿನಿಯರಾಗಿ ಓಡಾಡೋದು, ಪಗಾರ ತೊಗೊಳ್ಳೋದು, ಗಪ್ಪ ಮನೆಯಾಗ ಮಕ್ಕೊಂಡ್ಬಿಡೋದು, ಇಷ್ಟೇ ಇದೆ. ಅಮೇರಿಕನೋ ಯುರೋಪ್ ಕಂಡ ದೇಶ ಕಣ್ಣು ಹಿಡಿದಿರ್ತಾರೆ, ಅದನ್ನ ತೊಗೊಂಡ್ರೆ ಓದೋದು, ಬಾಯ್ಪಾಟ್ ಮಾಡೋದು, ಅದೇ ಕೆಲಸ ಮಾಡೋದು. ಹೀಗಾದ್ರೆ ವಿಶ್ವಗುರು ಆಗೋದು ಯಾವಾಗ? ಇದಕ್ಕೆ ಮೋದಿಯವರು ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವರು ಉತ್ತರಿಸ್ಬೇಕಾಗ್ಯದ. ನಮಗೆ ಇವತ್ತು ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳ್ದ, ನಿರ್ದೇಶನ ಮಾಡಿದ, ಮಾಡ್ರಪ್ಪ ಇದು ದಯವಿಟ್ಟು ಅಂತೇಳಿ. ಶಿಕ್ಷಕರನ್ನು ತುಂಬ್ರಿ, ಮಕ್ಕಳಿಗೆ ಕ್ರೆಡಿಟ್ ತುಂಬ್ರಿ, ಫೀ ಕಡಿಮೆ ಮಾಡಿರಿ, ಕಡಿಮೆ ಮಾಡೋದು ಇಲ್ಲಾಂದ್ರೂ ಭಾಳ ಚಲೋ ಆಗ್ತದೆ ಅನ್ನೋಷ್ಟು ಮಟ್ಟಿಗೆ ಅವ್ರ ಅಭಿಪ್ರಾಯ ಅದ. ಅದ್ರ ಮಾಡೋರು ಯಾರು? ಸುಪ್ರೀಂ ಕೋರ್ಟ್ ಮಾತು ಕೇಳ್ತಾರೆ ಇವರು? ಇದು ಒಂದು ದೊಡ್ಡ ಬಿಗ್ ಕ್ವಶನ್ ಅಂತ ಹೇಳ್ದ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದಾಗಿದ್ದು ಸತ್ಯದ ಕೈಗೊಂಡು ವಂದನೆಗಳು.